ನಮಸ್ತೆ ವಿದ್ಯಾರ್ಥಿಗಳೇ. ಈಗಾಗಲೇ ನಿಮ್ಮ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ಖಾನ್ ಅಕಾಡೆಮಿ ಪೋರ್ಟಲ್ನಲ್ಲಿ ನಿಮ್ಮ ತರಗತಿ ಹೆಸರು ರಿಜಿಸ್ಟ್ರೇಷನ್ ಮಾಡಿ ನಿಮಗೆ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕೊಟ್ಟಿರ್ತಾರೆ. ಆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಬಳಸ್ಕೊಂಡು ಈ ಖಾನ್ ಅಕಾಡೆಮಿ ಪೋರ್ಟಲ್ನಲ್ಲಿ ವಿದ್ಯಾರ್ಥಿಗಳು ಹೇಗೆ ಲಾಗಿನ್ ಆಗಬೇಕು ಮತ್ತು ಅಲ್ಲಿ ವಿಡಿಯೋಸ್ಗಳನ್ನು ಹೇಗೆ ನೋಡಬೇಕು, ಹಾಗೆ ಆ ವಿಡಿಯೋಗೆ ಸಂಬಂಧಪಟ್ಟಂಥ ಎಕ್ಸರ್ಸೈಸ್ ಪ್ರಶ್ನೆಗಳನ್ನು ಯಾವ ರೀತಿ ಸಾಲ್ವ್ ಮಾಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಇಂಟರ್ನೆಟ್ ಬ್ರೌಸರ್ ಯಾವುದರ ಒಂದನ್ನು ಓಪನ್ ಮಾಡಬೇಕು. ಸೊ ಓಪನ್ ಮಾಡಿದ ತಕ್ಷಣ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಖಾನ್ ಅಕಾಡೆಮಿ ಅಂತ ಹೇಳಿ ಟೈಪ್ ಮಾಡಬೇಕು. ಟೈಪ್ ಮಾಡಿ ಸರ್ಚ್ ಕೊಡಬೇಕು. ಸರ್ಚ್ ಕೊಟ್ಟಾದ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇ ಪೇಜ್ ಖಾನ್ ಅಕಾಡೆಮಿ ಅಂತಿದೆ. ಅದರ ಕೆಳಗಡೆ ವೆಬ್ಸೈಟ್ ಅಡ್ರೆಸ್ಸನ್ನು ನೀವು ನೋಡ್ಬೋದು, khanacademy.org ಅಂತ ಏನಿರುತ್ತಲ್ಲ. ಸೊ ಇದರ ಕೆಳಗಡೆ ಒಂದು ನೀಲಿ ಅಕ್ಷರದಲ್ಲಿ ಖಾನ್ ಅಕಾಡೆಮಿ ಅಂತಿದೆ. ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಹೋಮ್ ಪೇಜ್ ಓಪನ್ ಆಗುತ್ತೆ ಖಾನ್ ಅಕಾಡೆಮಿಗೆ ಸಂಬಂಧಪಟ್ಟಂತೆ. ಇಲ್ಲಿ ಕಾರ್ನರಲ್ಲಿ 3 ಲೈನ್ಗಳನ್ನು ನಾವು ಕಾಣ್ತೇವಲ್ಲ, ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಗಿನ್ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ. ಲಾಗಿನ್ ಆಪ್ಷನ್ ಮೇಲೇ ಕ್ಲಿಕ್ ಮಾಡಬೇಕು ನಾವು. ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಈ ರೀತಿಯಾದ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಆ್ಯಸ್ ಅಂತ ಹೇಳಿ ಕಂಟಿನ್ಯೂ ವಿತ್ ಗೂಗಲ್, ಕಂಟಿನ್ಯೂ ವಿತ್ ಕ್ಲೇವರ್, ಕಂಟಿನ್ಯೂ ವಿತ್ ಫೇಸ್ಬುಕ್ ಅಂತಿರುತ್ತಲ್ಲ, ಇವು ಯಾವ ಆಪ್ಷನನ್ನು ನಾವು ಬಳಸುವಂಗಿಲ್ಲ. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಇಮೇಲ್ ಆರ್ ಯೂಸರ್ ನೇಮ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಮ ಶಿಕ್ಷಕರು ನಿಮಗೆ ನೀಡಿರ್ತಕ್ಕಂಥ ಯೂಸರ್ ನೇಮನ್ನು ಟೈಪ್ ಮಾಡಬೇಕು. ಹಾಗೆ ಪಾಸ್ವರ್ಡನ್ನು ಸಹಿತ ಟೈಪ್ ಮಾಡಿ ಲಾಗಿನ್ ಆಗಬೇಕು. ಈಗ ಒಂದು ಉದಾಹರಣೆಗಾಗಿ ಒಬ್ಬ ವಿದ್ಯಾರ್ಥಿಯ ಯೂಸರ್ ನೇಮನ್ನು ಬಳಸಿ ನಾನು ಲಾಗಿನ್ ಆಗ್ತೇನೆ. ಸೊ ಯೂಸರ್ ನೇಮನ್ನು ಟೈಪ್ ಮಾಡ್ತೀನಿ ಇಲ್ಲಿ. ಹಾಗೆ ಆ ವಿದ್ಯಾರ್ಥಿಗೆ ಏನು ಪಾಸ್ವರ್ಡನ್ನು ನೀಡಿರ್ತಾರೆ ಆ ಪಾಸ್ವರ್ಡನ್ನು ನಾವಿಲ್ಲಿ ಟೈಪ್ ಮಾಡಬೇಕು. ಓಕೆ, ಇವಾಗ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎರಡನ್ನೂ ಎಂಟರ್ ಮಾಡಿದ್ದೀನಿ. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಏನು ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ನೀವು ಗಮನಿಸ್ಬೋದು, ಇಲ್ಲಿ ವೆಲ್ಕಮ್ ಟು ಖಾನ್ ಅಕಾಡೆಮಿ ಅಂತ ಹೇಳಿ ಬರ್ತದೆ. ಅದಕ್ಕಿಂತ ಮುಂಚೆ ಇಲ್ಲಿ ರೀಚ್ ನ್ಯೂ ಲೆವೆಲ್ಸ್ ಅಂತ ಬರ್ತದೆ. 4 ಸ್ಟೆಪ್ನ ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗ್ತದೆ. ಅಂದರೆ ನೆಕ್ಸ್ಟ್ 4 ಬೇರೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ತೋರಿಸ್ತದೆ. ಇಲ್ಲಿ ಕ್ಲೋಸ್ ಅಂತ ಹೇಳಿ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಮ್ಮೆ ಒಂದು ಡೈಲಾಗ್ ಬಾಕ್ಸ್ನ ನಾವಿಲ್ಲಿ ಕಾಣ್ತೀವಿ, ವೆಲ್ಕಮ್ ಟು ಖಾನ್ ಅಕಾಡೆಮಿ ಅಂತ ಹೇಳಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ವಿ ಆರ್ ಎಕ್ಸೈಟೆಡ್ ಟು ಹ್ಯಾವ್ ಯು ಸ್ಟಡಿಂಗ್ ವಿತ್ ಅಸ್ ಅಂತ ಹೇಳಿ ಒಂದು ಮೆಸೇಜನ್ನು ಕಾಣ್ತೀರಿ. ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಐ ಆ್ಯಂಡ್ ಮೈ ಪೇರೆಂಟ್ ಅಗ್ರಿ ಟು ಟರ್ಮ್ಸ್ ಆಫ್ ಸರ್ವಿಸ್ ಆ್ಯಂಡ್ ಪ್ರೈವಸಿ ಪಾಲಿಸಿ ಅಂತ ಹೇಳಿ. ಸೊ ಇದನ್ನು ಕಂಪಲ್ಸರಿಯಾಗಿ ನಾವು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಟಿಕ್ ಮಾರ್ಕ್ ಬರ್ತದೆ. ಬಂದ ತಕ್ಷಣ ಇಲ್ಲಿ ಸ್ಟಾರ್ಟ್ ಲರ್ನಿಂಗ್ ಅಂತ ಏನಿದೆಯಲ್ಲ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಆ ಸ್ಟೂಡೆಂಟ್ನ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಆ ಸ್ಟೂಡೆಂಟನ್ನು ಒಬ್ಬ ಮ್ಯಾಥ್ಸ್ ಟೀಚರು ರಿಜಿಸ್ಟ್ರೇಷನ್ ಮಾಡಿಸಿರೋದ್ರಿಂದ ಡಿಫಾಲ್ಟಾಗಿ ಅವರ ಒಂದು ಕ್ಲಾಸ್ ಮ್ಯಾಥ್ಸ್ ಕ್ಲಾಸು 7ನೇ ತರಗತಿಗೆ ಸಂಬಂಧಪಟ್ಟಂಗೆ ಆಲ್ರೆಡಿ ಪೇಜ್ ಓಪನ್ ಆಗಿರೋದನ್ನು ನಾವು ಇಲ್ಲಿ ಕಾಣ್ತೀವಿ. ಮತ್ತು ಮ್ಯಾಥ್ಸ್ ಟೀಚರು ಯಾವ ಚಾಪ್ಟರ್ಗಳನ್ನು ಇಲ್ಲಿ ಗೋಲ್ಗಳಾಗಿ ನೀಡಿದ್ದಾರೆ ಅಂತ ಹೇಳಿನೂ ನಾವು ಕಾಣ್ಬೋದು. ಈಗ ಉದಾಹರಣೆಗಾಗಿ ಈ ಒಂದು ಕ್ಲಾಸ್ಗೆ 7ನೇ ಕ್ಲಾಸ್ಗೆ ಸಂಬಂಧಪಟ್ಟಂತೆ 3 ಚಾಪ್ಟರ್ನ ಅಸೈನ್ ಮಾಡಿದ್ದಾರೆ ಇಲ್ಲಿ ಟೀಚರು, ಇಂಟೀಜರ್ಸು, ಫ್ರ್ಯಾಕ್ಷನ್ಸ್ ಆ್ಯಂಡ್ ಡೆಸಿಮಲ್ಸು ಮತ್ತು ಡೇಟಾ ಹ್ಯಾಂಡ್ಲಿಂಗ್ ಅಂಥೇಳಿ. ಇಲ್ಲಿ ಮೊದಲನೇ ಚಾಪ್ಟರ್ ಏನು ಇಂಟೀಜರ್ಸ್ ಅಂತ ಇದೆಯಲ್ಲ ಅದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಆ ಚಾಪ್ಟರ್ಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳು ನಾವು ಕಾಣ್ಬೋದು.
ಇಲ್ಲಿ ವಿಡಿಯೋ ಸಿಂಬಲ್ಗಳೇನಿದಾವಲ್ಲ, ಫಾರ್ ಎಕ್ಸಾಂಪಲ್ ಪ್ರಾಪರ್ಟೀಸ್ ಆಫ್ ಎಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಇಂಟೀಜರ್ಸ್ ಅಂತಿದೆ. ಈ ಕಾನ್ಸೆಪ್ಟ್ ಮೇಲೆ 4 ವಿಡಿಯೋಸ್ಗಳನ್ನು ನಾವು ಇಲ್ಲಿ ವಾಚ್ ಮಾಡ್ಬೋದು. ಸೊ ವಾಟ್ ಈಸ್ ಅಡಿಟಿವ್ ಐಡೆಂಟಿಟಿ, ಕ್ಲೋಸರ್ ಪ್ರಾಪರ್ಟಿ ಫಾರ್ ಎಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಫಾರ್ ಇಂಟೀಜರ್ಸ್. ಹೀಗೆ ವಿಡಿಯೋ ಸಿಂಬಲ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಗಮನಿಸ್ಬೋದು ಆ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂಥ ಯೂಟ್ಯೂಬ್ ಲಿಂಕ್ ಓಪನ್ ಆಗ್ತದೆ. ಮತ್ತೆ ಆ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಯೂಟ್ಯೂಬ್ Consider you have a weighing pan, and in both weighing pans we have 5 kg put in. You can see identical 5 kg blocks in both the weighing pan. ಹೀಗೆ ಪ್ರತಿಯೊಂದು ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಬೇಕು. ನೋಡಿದ ತಕ್ಷಣ ಆ ವಿಡಿಯೋ ಕಂಪ್ಲೀಟ್ ಆದಮೇಲೆ ಇಲ್ಲಿ ಕೆಳಗಡೆ ಆ ವಿಡಿಯೋ ಸಂಬಂಧಪಟ್ಟಂಗೆ ಏನು ಮಾಹಿತಿ ಇದೆ ಅನ್ನೋದನ್ನು ನಾವಿಲ್ಲಿ ಕಾಣ್ತೇವೆ. ಈ ವಿಡಿಯೋದ ಬಗ್ಗೆ ಸಂಪೂರ್ಣವಾಗಿ ನೀವು ತಿಳ್ಕೊಂಡಾದಾದಮೇಲೆ ಇಲ್ಲಿ ಅಪ್ ನೆಕ್ಸ್ಟ್ ವಿಡಿಯೋ ಅಂತ ಇದೆ, ಅಂದರೆ ಅದರ ನೆಕ್ಸ್ಟ್ ವಿಡಿಯೋನ ಪ್ಲೇ ಮಾಡಬೇಕು ಅಂತಂದರೆ ಅಲ್ಲಿ ಅಪ್ ನೆಕ್ಸ್ಟ್ ವಿಡಿಯೋ ಕ್ಲಿಕ್ ಮಾಡಿದ ಮೇಲೆ 2ನೇ ವಿಡಿಯೋ ಪ್ಲೇ ಆಗ್ತದೆ. ಸೊ ಹೀಗೆ 2ನೇ ವಿಡಿಯೋ 3ನೇ ವಿಡಿಯೋ ಕಂಪ್ಲೀಟಾಗಿ ಈಗ ನಾನು ಆಗಲೇ ತೋರಿಸಿದಾಗ 4 ವಿಡಿಯೋ ಇದ್ವು. 4 ವಿಡಿಯೋಸ್ಗಳನ್ನು ನಾನು ಪ್ಲೇ ಮಾಡಿದಾದಮೇಲೆ ನೀವು ಗಮನಿಸ್ಬೋದು ಇದು 4ನೇ ವಿಡಿಯೋ ಅದಾದಮೇಲೆ ಇಲ್ಲಿ ಕೆಳಗಡೆ ಅಪ್ ನೆಕ್ಸ್ಟ್ ಅಂತ ಹೇಳಿ ನೆಕ್ಸ್ಟ್ ಏನಿದೆ ಅಂತ ಹೇಳಿದಾಗ ಇಲ್ಲಿ ಎಕ್ಸರ್ಸೈಸ್, ಆ 4 ವಿಡಿಯೋಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ತಿಳ್ಕೊಂಡು ಇಲ್ಲಿ ಎಕ್ಸರ್ಸೈಸ್ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡಬೇಕಾಗ್ತದೆ. ಇಲ್ಲಿ ಅಪ್ ನೆಕ್ಸ್ಟ್ ಎಕ್ಸರ್ಸೈಸ್ ಅಂತ ಐತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಗಮನಿಸ್ಬೋದು ಈ ರೀತಿಯಾದ ಪೇಜ್ ಓಪನ್ ಆಗ್ತದೆ. ರೆಡಿ ಟು ಪ್ರಾಕ್ಟೀಸ್, ಓಕೆ, ಶೋ ಅಸ್ ವಾಟ್ ಯು ಕ್ಯಾನ್ ಡೂ ಅಂತ ಹೇಳಿ ಈ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂಗೆ ಇಲ್ಲಿ 4 ಪ್ರಶ್ನೆಗಳನ್ನು ನಾವು ಉತ್ತರಿಸ್ಬೇಕಾಗ್ತದೆ. ಲೆಟ್ಸ್ ಗೋ ಅಂತ ಹೇಳಿ ಕೆಳಗಡೆ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ರಶ್ನೆಗಳು ಬರ್ತಾವೆ. ವಿಚ್ ಎಕ್ಸ್ಪ್ರೆಷನ್ಸ್ ಆರ್ ಈಕ್ವಲೆಂಟ್ ಟು -13 -12 +2. ಅಂದರೆ ಈ ಒಂದು ಎಕ್ಸ್ಪ್ರೆಷನ್ಗೆ ಈಕ್ವಲ್ ಇರೋ ಎಕ್ಸ್ಪ್ರೆಷನ್ಸ್ಗಳು ಯಾವ್ಯಾವು ಅಂತ ಹೇಳಿ ಇಲ್ಲಿ 4 ಆಪ್ಷನ್ ಇದೆ. 4ರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ನಾವು ಜಸ್ಟ್ ಆ ಆಪ್ಷನ್ A B C D ಏನಿರುತ್ತಲ್ಲ ಅದ್ರ ಮೇಲೆ ಟಚ್ ಮಾಡಬೇಕು. ಟಚ್ ಮಾಡೋದ್ರಿಂದ ಆಪ್ಷನ್ ಸೆಲೆಕ್ಟ್ ಆಗ್ತದೆ. ಇಲ್ಲಿ ಮೊದಲನೇ ಆಪ್ಷನ್ ಅಂತೂ ಅಲ್ಲ, ಹಾಗೆ 2ನೇ ಆಪ್ಷನನ್ನು ನಾವು ಅಬ್ಸರ್ವ್ ಮಾಡಿದಾಗ 2ನೇ ಆಪ್ಷನ್ನು ಅದು ಸಹಿತ ಆಗಿರಂಗಿಲ್ಲ. 3ನೇ ಆಪ್ಷನ್ನು -13 +12 +2 ಹೌದು, ಈ ಆಪ್ಷನ್ ಹೌದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಸೊ ಬ್ಲೂ ಅಕ್ಷರದಲ್ಲಿ C ಅನ್ನು ಕಾಣ್ತಾ ಇದ್ದೀರಿ ನೀವು. ಹಾಗೆ -13 +12 +2 ಈ ಆಪ್ಷನ್ ಸಹಿತ ಆ ಮೇಲ್ಗಡೆ ಕೊಟ್ಟಂಥ ಪ್ರಶ್ನೆಗೆ ಈಕ್ವಲೆಂಟ್ ಎಕ್ಸ್ಪ್ರೆಷನ್ ಆಗಿರ್ತದೆ. ಸೊ ಆಪ್ಷನ್ ಡಿ ಮೇಲೂ ನಾನು ಕ್ಲಿಕ್ ಮಾಡಿ ಸೊ ನಾನು ಟಿಕ್ ಮಾಡಿರೋ ಉತ್ತರಗಳು ಸರಿ ಅದಾವ ಇಲ್ಲೋ ಅನ್ನೋದನ್ನು ಟೆಸ್ಟ್ ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಚೆಕ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ವೇಳೆ ನಾನು ಸೆಲೆಕ್ಟ್ ಮಾಡಿರೋ ಉತ್ತರಗಳು ಸರಿಯಾಗಿದ್ದರೆ ಗುಡ್ ವರ್ಕ್, ಕೀಪ್ ಗೋಯಿಂಗ್ ಅಂತ ಹೇಳಿ ಹಿಂಗೆ ಈ ರೀತಿಯಾದ ಒಂದು ಕ್ವಶನ್ ಬಾಕ್ಸ್ ಬರ್ತದೆ. ಓಕೆ, ಹಾಗೆ ಮುಂದಿನ ಪ್ರಶ್ನೆ ಹೋಗಬೇಕು ಅಂತಂದರೆ ಇಲ್ಲಿ ನೆಕ್ಸ್ಟ್ ಕ್ವಶನ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಸೊ ಹೀಗೆ ಈ ಹಿಂದೆ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಟ್ವಿ ಮತ್ತು ಅದನ್ನು ಹೆಂಗೆ ಚೆಕ್ ಮಾಡ್ಕೊಂಡ್ವಿ ಅಂತ ಹೇಳಿ ತೋರಿಸಿದ್ನಲ್ಲ, ಅದೇ ರೀತಿಯಾಗಿ 4 ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ನೀಡಿದಾದ್ಮೇಲೆ ನಾವು ಆ ಚಾಪ್ಟರ್ ಒಳಗೆ ಏನು ಪ್ರೋಗ್ರೆಸ್ ಆಗಿದ್ದೀವಿ ಅನ್ನೋದನ್ನು ಸಹಿತ ನಿಮ್ಮ ಶಾಲೆಯ ವಿಷಯ ಶಿಕ್ಷಕರು ಅದನ್ನು ಟ್ರ್ಯಾಕ್ ಮಾಡ್ಬೋದು. ಹೀಗೆ ಪ್ರತಿ ವಿಡಿಯೋಸ್ಗಳನ್ನು ನೋಡಿ ಆ ವಿಡಿಯೋಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ನೀಡಿದಾದ್ಮೇಲೆ ಸೊ ಪ್ರತಿ ಚಾಪ್ಟರ್ನ ವಿಡಿಯೋಸ್ಗಳನ್ನು ಮತ್ತು ಎಕ್ಸರ್ಸೈಸ್ಗಳನ್ನು ನೋಡಿ ಅದಕ್ಕೆ ಉತ್ತರ ಕೊಟ್ಟಾದಲ್ಲಿ ನಮ್ಮ ಪ್ರೋಗ್ರೆಸ್ಸನ್ನು ನಾವಿಲ್ಲಿ ಕಾಣ್ತೇವೆ. ಸೊ ಇದು ಆಲ್ರೆಡಿ ಡಿಫಾಲ್ಟ್ ಆಗಿರ್ತಕ್ಕಂಥ ಕ್ಲಾಸಲ್ಲಿ ವಿಡಿಯೋಸ್ಗಳನ್ನು ಯಾವ ರೀತಿ ನೋಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ. ಈಗ ನನಗೆ ಆ ಸ್ಟಾರ್ಟಿಂಗ್ ಪೇಜ್ ಓಪನ್ ಆಗಬೇಕು ಅಂತ ಅಂದರೆ ಈಗ ನಾವು ಕ್ಲಿಕ್ ಮಾಡ್ತಾ ಎಲ್ಲೋ ಬಂದಿರ್ತೀವಿ ಒಂದು ವೆಬ್ಸೈಟಲ್ಲಿ. ಸೊ ನನಗೆ ಮೊದಲನೇ ಪೇಜು ಬೇಕು ಅಂತಂದರೆ ಇಲ್ಲಿ ಮೇಲ್ಗಡೆ ಖಾನ್ ಅಕಾಡೆಮಿ ಅಂತ ಏನು ಕಾಣುತ್ತಲ್ಲ, ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಹೋಮ್ ಪೇಜ್ ಓಪನ್ ಆಗುತ್ತೆ. ಓಕೆ, ಇದು ಮ್ಯಾಥ್ಸ್ ಕ್ಲಾಸಿಗೆ ಸಂಬಂಧಪಟ್ಟಂಗಾಯಿತು. ಅಂದರೆ ನಿಮ್ಮ ಹೆಸರನ್ನು ಯಾವ ವಿಷಯ ಶಿಕ್ಷಕರು ರಿಜಿಸ್ಟ್ರೇಷನ್ ಮಾಡಿರ್ತಾರೆ ನೋಡಿ, ಅದು ಡಿಫಾಲ್ಟಾಗಿ ಕ್ಲಾಸ್ ಓಪನ್ ಆಗಿರುತ್ತೆ. ಸಪೋಸ್ ಈಗ ಇದು ಮ್ಯಾಥ್ಸ್ ಕ್ಲಾಸಲ್ಲಿ ವಿದ್ಯಾರ್ಥಿಗಳು ಡಿಫಾಲ್ಟ್ ಆಗಿ ಜಾಯ್ನ್ ಆಗಿರ್ತಾರೆ. ಈಗ ವಿದ್ಯಾರ್ಥಿ ಸೈನ್ಸು ಮತ್ತು ಇಂಗ್ಲೀಷ್
ಕ್ಲಾಸ್ಗೆ ಜಾಯ್ನ್ ಆಗಬೇಕು. ಸೊ ಹೇಗೆ ಜಾಯ್ನ್ ಆಗಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸ್ಕ್ರಾಲ್ ಮಾಡಿದಾಗ ಕೋರ್ಸಸ್ಸು, ಮೈ ಅಕೌಂಟು, ಪ್ರೋಗ್ರೆಸ್ಸು, ಪ್ರೊಫೈಲು, ಟೀಚರ್ಸ್ ಅಂತ ಏನಿದೆ, ಇಲ್ಲಿ ಟೀಚರ್ಸ್ ಅನ್ನೋ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಟೀಚರ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೈ ಟೀಚರ್ಸ್ ಆ್ಯಂಡ್ ಟ್ಯೂಟರ್ಸ್, ಇಲ್ಲಿ ಡಿಫಾಲ್ಟ್ ಕ್ಲಾಸ್ ಬಿಟ್ಟರೆ ಮತ್ತು ಯಾವ ಕ್ಲಾಸ್ಗೂ ಈ ವಿದ್ಯಾರ್ಥಿ ಇನ್ನೂ ಜಾಯ್ನ್ ಆಗಿಲ್ಲ. ಸೊ ಜಾಯ್ನ್ ಆಗಬೇಕು ಅಂದರೆ ಇಲ್ಲಿ ಏನು ಮಾಡಬೇಕು, ಎಂಟರ್ ಎ ಕ್ಲಾಸ್ ಕೋಡ್ ಅಂತೇನು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ, ಎಂಟರ್ ಯುವರ್ ಕ್ಲಾಸ್ ಕೋಡ್. ಸೊ ಇಲ್ಲಿ ನಿಮ್ಮ ಶಿಕ್ಷಕರು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ಲಾಸ್ ಕೋಡ್ಗಳನ್ನು ನಿಮಗೆ ಕೊಡಬೇಕು. ಸೊ ಕೊಟ್ಟಿರ್ತಾರೆ. ಆ ಕ್ಲಾಸ್ ಕೋಡ್ಗಳನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗತ್ತೆ. ಉದಾಹರಣೆಗಾಗಿ ನಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ಒಬ್ಬ ವಿಜ್ಞಾನ ಶಿಕ್ಷಕರು ಅವರೊಂದು ಕ್ಲಾಸ್ ಕೋಡನ್ನು ಇಲ್ಲಿ ನೀಡಿದ್ದಾರೆ. ಅವರು ಆಲ್ರೆಡಿ ತಮ್ಮ ಒಂದು ಅಕೌಂಟ್ ಒಳಗೆ ಸೈನ್ಸ್ ಕ್ಲಾಸನ್ನು ಕ್ರಿಯೇಟ್ ಮಾಡಿಕೊಂಡು ಆ ಸೈನ್ಸ್ ಕ್ಲಾಸ್ಗೆ ಸಂಬಂಧಪಟ್ಟಂಥ ಕ್ಲಾಸ್ ಕೋಡನ್ನು ನಾವು ತೆಗೆದುಕೊಂಡು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸೈನ್ಸ್ ಕ್ಲಾಸ್ ಕೋಡನ್ನ ಎಂಟ್ರಿ ಮಾಡ್ತಾನೆ. ಸೊ ಇದನ್ನು ನಿಮ್ಮ ಶಿಕ್ಷಕರು ನೀಡಿರ್ತಾರೆ ನಿಮಗೆ. ಓಕೆ, ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಇವಾಗ. ಇಲ್ಲಿ BYAUS 8V ಮತ್ತು D. ಸೊ ಹೀಗೆ ಕ್ಲಾಸ್ ಕೋಡನ್ನು ಎಂಟ್ರಿ ಮಾಡಿದ ತಕ್ಷಣ ಕಂಟಿನ್ಯೂ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ನೀವು ಗಮನಿಸ್ಬೋದು ಆ ಪೇಜಲ್ಲಿ ಈ ರೀತಿಯಾದ ಒಂದು ಮೆಸೇಜನ್ನು ಕಾಣ್ತೀರಿ. ಯು ಆರ್ ಜಾಯ್ನಿಂಗ್ ಸುಕುಮನಿ ಕ್ಲಾಸ್ 7 ಸೈನ್ಸ್ 2025-26. ಅಂದರೆ ಸುಕುಮನಿ ಸರ್ ಅಂತಕ್ಕಂಥವ್ರು 7th ಸೈನ್ಸ್ ಕ್ಲಾಸ್ನ ಈ ರೀತಿಯಾಗಿ ನೇಮನ್ನು ಇಟ್ಕೊಂಡು ಕ್ರಿಯೇಟ್ ಮಾಡಿರ್ತಾರೆ. ಓಕೆ, ಆ ನೇಮನ್ನು, ಆ ಕ್ಲಾಸ್ನ ನೇಮನ್ನು ನೀವು ಇಲ್ಲಿ ಕಾಣ್ತೀರಿ. ಅದರ ಕೆಳಗಡೆ ಜಾಯಿನ್ ಸುಕುಮನಿ ಕ್ಲಾಸ್ 7 ಸೈನ್ಸ್ ಅಂತ ಹೇಳಿ ಇರ್ತದಲ್ಲ. ಸೊ ಸಪೋಸ್ ನೀವು ಸೆಲೆಕ್ಟ್ ಮಾಡಿರೋ ಕ್ಲಾಸು 7th ಆಗಿದ್ದರೆ, ಅಂದರೆ ನಿಮ್ಮ ಕ್ಲಾಸು ಮತ್ತು ಅಲ್ಲಿ ತೋರಿಸ್ತಕ್ಕಂಥ ಕ್ಲಾಸು ಎರಡು ಒಂದೇ ಆಗಿದ್ದರೆ ಜಾಯಿನ್ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತಲ್ಲ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸಪೋಸ್ ಬೈ ಮಿಸ್ ಆಗಿ ಕ್ಲಾಸ್ ಕೋಡ್ ಮಿಸ್ ಆಗಿ ನೀವು 7th ಇರ್ತೀರಿ ಅಥವಾ ಅಲ್ಲಿ 8 ಅಥವಾ 9 ಅಥವಾ 6 ಈ ರೀತಿಯಾದ ಕ್ಲಾಸ್ಗಳು ಶೋ ಮಾಡ್ತಿದ್ರೆ ಐ ಮೀನ್ ಡಿಫ್ರೆಂಟ್ ಕ್ಲಾಸ್ ಅಂತ ಹೇಳಿ ಕೆಳಗಡೆ ಆಪ್ಷನ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಬಟ್ ಇಲ್ಲಿ ನಾವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಕ್ಲಾಸು ಸರಿಯಾಗಿರೋದ್ರಿಂದ ಈಗ ನಾನೇನು ಮಾಡ್ತೀನಿ, ಜಾಯಿನ್ ಸುಕುಮನಿ ಕ್ಲಾಸ್ ಅಂತ ಏನಿದೆ ಅಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೀವು ಗಮನಿಸ್ಬೋದು ಇಲ್ಲಿ ಆ ವಿದ್ಯಾರ್ಥಿ 2 ಕ್ಲಾಸ್ಗಳಿಗೆ ಜಾಯಿನ್ ಆದಂಗೆ ಆಯಿತು. ಸೊ ಮೊದಲನೇದಾಗಿ ಇಲ್ಲಿ ಮ್ಯಾಥ್ಸ್ ಕ್ಲಾಸು ಡಿಫಾಲ್ಟ್ ಆಗಿತ್ತು, ಕ್ಲಾಸ್ ಕೋಡ್ನ ಬಳಸ್ಕೊಂಡು ಸೈನ್ಸ್ ಕ್ಲಾಸ್ಗೆ ಜಾಯಿನ್ ಆದಂಗೆ ಆಯಿತು. ಈಗ ವಿದ್ಯಾರ್ಥಿ ಸೈನ್ಸ್ ಕ್ಲಾಸಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳನ್ನು ನೋಡಬೇಕು. ಹೇಗೆ? ಈಗ ಆಲ್ರೆಡಿ ಈ ಸುಕುಮನಿ ಕ್ಲಾಸ್ ಅಂತ ಏನಿದೆ ಅಲ್ಲ ಸೈನ್ಸ್ ಕ್ಲಾಸು, ಅದು ನೀಲಿ ಅಕ್ಷರದಲ್ಲಿ ಇರುತ್ತೆ. ನೀಲಿ ಅಕ್ಷರದಲ್ಲಿ ಇರ್ತಕ್ಕಂಥ ಕ್ಲಾಸು ಡಿಫಾಲ್ಟ್ ಆಗಿ ಓಪನ್ ಆಗಿರ್ತದೆ. ಈಗ ಆ ಸೈನ್ಸ್ ಕ್ಲಾಸಲ್ಲಿ ಯಾವ ಚಾಪ್ಟರ್ನ ಅಸೈನ್ ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಇಲ್ಲಿ ಗಮನಿಸಿ, ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್, ನ್ಯೂಟ್ರಿಷನ್ ಇನ್ ಎನಿಮಲ್ಸ್, ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್, ಈ ರೀತಿಯಾಗಿ ಚಾಪ್ಟರ್ನ ಅಸೈನ್ ಮಾಡಿದ್ದಾರೆ ಸೈನ್ಸರು. ವಿದ್ಯಾರ್ಥಿಗಳು ಏನು ಮಾಡಬೇಕು, ಆ ಮೊದಲನೇ ಚಾಪ್ಟರ್ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿ ಈ ಪ್ಲಾಂಟ್ ನ್ಯೂಟ್ರಿಷನ್ ಆ್ಯಂಡ್ ಫೋಟೋಸಿಂಥಸಿಸ್ ಈ ಯೂನಿಟ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಇದೆ. ಆ ವಿಡಿಯೋನ ಸಿಂಬಾಲ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಆ ವಿಡಿಯೋ ಓಪನ್ ಆಗುತ್ತೆ. ಸೊ ಒಂದೇ ವಿಡಿಯೋ ಇದೆ. We are going to talk about plant nutrition in this video. Before we dive in, let's think about something for a moment. ಹೀಗೆ ವಿಡಿಯೋ ಕಂಪ್ಲೀಟಾಗಿ ನೋಡಿದಾದ್ಮೇಲೆ ಅಪ್ ನೆಕ್ಸ್ಟ್ ಎಕ್ಸರ್ಸೈಸ್ ಅಂತ ಇದೆ. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಆ ವಿಡಿಯೋಗೆ ಸಂಬಂಧಪಟ್ಟಂಥ 4 ಪ್ರಶ್ನೆಗಳನ್ನು ನೀವು ಉತ್ತರಿಸಬೇಕಾಗುತ್ತೆ. ಸೊ ಲೆಟ್ಸ್ ಗೋ ಅಂತ ಹೇಳಿ ಕ್ಲಿಕ್ ಮಾಡಿ. ಸೊ ವಾಟ್ ಈಸ್ ಪ್ರೈಮರಿ ರೋಲ್ ಆಫ್ ಸಾಯಿಲ್ ಇನ್ ಪ್ಲಾಂಟ್ ನ್ಯೂಟ್ರಿಷನ್? ಸೊ ನೀವು ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಚೆಕ್ ಮಾಡಿದಾಗ ಉತ್ತರ ಸರಿ ಇದ್ದರೆ ಸರಿ ಅಂತ ತೋರಿಸುತ್ತೆ. ಇನ್ ಕೇಸ್ ಉತ್ತರ ತಪ್ಪಾಗಿದ್ದರೆ ನಾಟ್ ಕ್ವೈಟ್, ಗಿವ್ ಇಟ್ ಅನದರ್ ಟ್ರೈ ಅಂತ ಹೇಳಿ ಆಪ್ಷನ್ಗಳು ಬರುತ್ತವೆ. ಸೊ ನೀವು ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡ್ಕೋಬೇಕು. ಸರಿಯಾದ ಉತ್ತರ ಆಯ್ಕೆ ಮಾಡಿಕೊಂಡು ಚೆಕ್ ಅಂತ ಹೇಳಿದಾಗ ನೀವು ಗಮನಿಸ್ಬೋದು ಉತ್ತರ ಸರಿನೋ ತಪ್ಪೋ ಅನ್ನೋದನ್ನು ಇಲ್ಲಿ
ನೀವು ಕಾಣ್ತೀರಿ. ಸೊ ಹೀಗೆ ಪ್ರತಿ ವಿಡಿಯೋಸ್ಗಳನ್ನು ನೋಡಿ ಎಕ್ಸರ್ಸೈಸ್ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಬೇಕು. ಸೊ ಮತ್ತೆ ನಾನೀಗ ಅದೇ ಹೋಮ್ ಪೇಜ್ಗೆ ಓಪನ್ ಆಗಬೇಕು, ಈಗ ನಾನು ಮ್ಯಾಥ್ಸ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಹೋಗುತ್ತಂತಂದರೆ ಇಲ್ಲಿ ಖಾನ್ ಅಕಾಡೆಮಿ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಹೋಮ್ ಪೇಜ್ ಓಪನ್ ಆಗುತ್ತೆ ಆ ವಿದ್ಯಾರ್ಥಿದು. ಓಕೆ, ಸೊ ಇಲ್ಲಿ ಮೈ ಕ್ಲಾಸಸ್ ಅಂತ ಏನಿದೆ ಇಲ್ಲೇ ಮ್ಯಾಥ್ಸ್ ಕ್ಲಾಸು ಮತ್ತು ಸೈನ್ಸ್ ಕ್ಲಾಸ್ ಎರಡನ್ನೂ ನೋಡ್ತಾ ಇದ್ದೀವಿ. ಹಾಗೆ ಈಗ ಇಂಗ್ಲೀಷ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂದರೆ ನಿಮ್ಮ ಇಂಗ್ಲೀಷ್ ಶಿಕ್ಷಕರು ನೀಡಿರ್ತಕ್ಕಂಥ ಕ್ಲಾಸ್ ಕೋಡನ್ನು ಬಳಸ್ಕೊಂಡು ಇಲ್ಲಿ ಕೆಳಗಡೆ ಟೀಚರ್ಸ್ ಅಂತ ಏನಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ಮೈ ಟೀಚರ್ಸ್ ಆ್ಯಂಡ್ ಟ್ಯೂಟರ್ಸ್ ಜಾಯ್ನ್ ಎ ಕ್ಲಾಸ್ ಅಂತಿದೆ, ಇಲ್ಲಿ ಎಂಟರ್ ಎ ಕ್ಲಾಸ್ ಕೋಡ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಇಂಗ್ಲೀಷ್ ಶಿಕ್ಷಕರು ನೀಡಿರ್ತಕ್ಕಂಥ ಕ್ಲಾಸ್ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಿ ಕಂಟಿನ್ಯೂ ಅಂತಂದರೆ ಆವಾಗ ಏನಾಗುತ್ತೆ, ನೀವು ಇಂಗ್ಲೀಷ್ ಕ್ಲಾಸ್ಗೂ ಸಹಿತ ಜಾಯ್ನ್ ಆಗ್ಬೋದು. ಹೀಗೆ ಬೇರೆ ಬೇರೆ ಶಿಕ್ಷಕರು ನೀಡಿರ್ತಕ್ಕಂಥ ಕ್ಲಾಸ್ ಕೋಡನ್ನು ಬಳಸ್ಕೊಂಡು ನೀವು ಅವರವರ ಕ್ಲಾಸ್ಗೆ ಅವರವರ ಕ್ಲಾಸ್ ಕೋಡನ್ನು ಎಂಟ್ರಿ ಮಾಡಿ ಜಾಯ್ನ್ ಆಗ್ಬೋದು. ಸೊ ಅರ್ಥ ಆಗಿದೆ ಅಂದ್ಕೊತೀನಿ ವಿದ್ಯಾರ್ಥಿಗಳೇ. ಸೊ ಓಕೆ, ಮತ್ತೆ ಲಾಗೌಟ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ಸೊ ನೀವು ಪ್ರತಿ ಸರಿ ಒಮ್ಮೆ ನಿಮ್ಮ ಮೊಬೈಲಿಂದ ನೀವು ಜಾಯ್ನ್ ಆದರೆ ಸಾಕು, ಅದು ಡಿಫಾಲ್ಟಾಗಿ ಲಾಗಿನ್ ಆಗಿರ್ತದೆ. ಸೊ ನೀವು ಕ್ಲಾಸಸನ್ನು ಕ್ಯಾನ್ಸಲ್ ಮಾಡಿಕೊಂಡು ಮತ್ತೆ ಕ್ಲಾಸಲ್ಲಿ ಜಾಯ್ನ್ ಆಗಬೇಕು ಅಂದರೆ ಬ್ರೌಸರ್ಗೆ ಹೋಗಬೇಕು. ಬ್ರೌಸರ್ಗೆ ಹೋಗಿ ಖಾನ್ ಅಕಾಡೆಮಿ ಅಂತ ಹೇಳಿ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ತಕ್ಷಣ ಅಲ್ಲಿ ಓಪನ್ ಆಗ್ತಕ್ಕಂಥ ಪೇಜಲ್ಲಿ ಖಾನ್ ಅಕಾಡೆಮಿನ ಕ್ಲಿಕ್ ಮಾಡಿದಾಗ ಸೊ ಡೈರೆಕ್ಟಾಗಿ ನೀವು ಮತ್ತೆ ಲಾಗಿನ್ ಡೀಟೇಲ್ಸ್ ಹಾಕಿ ಲಾಗಿನ್ ಆಗೋ ಅವಶ್ಯಕತೆ ಇರೋಂಗಿಲ್ಲ. ಸೊ ಡಿಫಾಲ್ಟಾಗಿ ನೀವು ಲಾಗಿನ್ ಆಗಿಬಿಡ್ತೀರಿ. ಸೊ ಇವಾಗ ಇಲ್ಲಿ ಬೇಕಾಗಿರ್ತಕ್ಕಂಥ ಕ್ಲಾಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಮ್ಯಾಥ್ಸ್, ಸೈನ್ಸ್ ಅಥವಾ ಇಂಗ್ಲೀಷ್ ಕ್ಲಾಸ್ ಜಾಯ್ನ್ ಆದ ನಂತರ ಇಂಗ್ಲೀಷ್ ಕ್ಲಾಸನ್ನು ನೀವು ಇಲ್ಲಿ ಕಾಣ್ಬೋದು. ಸೊ ಹೀಗೆ ಬೇಕಾಗಿರೋ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಆಯಾ ಕ್ಲಾಸ್ಗೆ ಸಂಬಂಧಪಟ್ಟಂತೆ ನಿಮ್ಮ ಟೀಚರ್ಸ್ ಏನು ಚಾಪ್ಟರ್ಸ್ನ ಅಸೈನ್ ಮಾಡಿರ್ತಾರೆ ಆ ಚಾಪ್ಟರ್ಸ್ನ ನೀವು ಇಲ್ಲಿ ಕಂಪ್ಲೀಟಾಗಿ ವಾಚ್ ಮಾಡ್ಬೋದು. ಸೊ ವಿದ್ಯಾರ್ಥಿಗಳೇ, ಒಳ್ಳೆ ರಿಸೋರ್ಸ್ಫುಲ್ ವಿಡಿಯೋಸ್ಗಳನ್ನು ನಾವಿಲ್ಲಿ ಕಾಣ್ಬೋದು. ಸೊ ದಯವಿಟ್ಟು ಅವುಗಳನ್ನು ನೋಡಿಕೊಂಡು ನಿಮ್ಮ ನಾಲೆಜನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು.